ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಅದ್ಭುತ ಕಥೆಯನ್ನು ಕೇಳ್ಕೊಳ್ಳೋಣ. 17ನೇ ಶತಮಾನದ ಭಾರತ ಆಗ್ಲೇ ಅಸ್ತಿತ್ವದಲ್ಲಿದ್ದ ಬಲಿಷ್ಠ ಸಾಮ್ರಾಜ್ಯಗಳನ್ನೇ ನಡುಗಿಸಿ ಸ್ವರಾಜ್ಯ ಅನ್ನೋ ಕನಸನ್ನು ಹೊತ್ಕೊಂಡು ಒಂದು ಹೊಸ ಶಕ್ತಿ ಹುಟ್ಕೊಳ್ಳುತ್ತೆ. ಅದೇ ಮರಾಠ ಸಾಮ್ರಾಜ್ಯ. ಬನ್ನಿ, ಈ ಮಹಾನ್ ಸಾಮ್ರಾಜ್ಯದ ರೋಚಕ ಏಳುಬೀಳಿನ ಕಥೆಯನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಒಂದು ಚಿಕ್ಕ ಪ್ರಾದೇಶಿಕ ಶಕ್ತಿಯಾಗಿ ಶುರುವಾದ ಈ ಚಳುವಳಿ ಆ ಕಾಲದ ಸೂಪರ್ ಪವರ್ ಆಗಿದ್ದ ಮೊಘಲ್ ಸಾಮ್ರಾಜ್ಯಕ್ಕೆ ಸವಾಲ್ ಹಾಕಿ ಭಾರತದ ಭೂಪಟವನ್ನೇ ಬದಲಿಸುವಷ್ಟು ದೊಡ್ಡದಾಗಿ ಬೆಳೆದಿದ್ದು ಹೇಗೆ? ಈ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ಹುಡುಕೋದೇ ನಮ್ಮ ಇವತ್ತಿನ ಪಯಣ. ಸರಿ, ಹಾಗಾದ್ರೆ ನಮ್ಮ ಕಥೆ ಶುರುವಾಗೋದು ಎಲ್ಲಿಂದ ಅಂದ್ರೆ 17ನೇ ಶತಮಾನದ ಡೆಕ್ಕನ್ ಪ್ರಸ್ಥಭೂಮಿಯಿಂದ. ಆಗ ಈ ಪ್ರದೇಶ ಆದಿಲ್ ಶಾಹಿ ಮತ್ತು ನಿಜಾಂ ಶಾಹಿ ಸುಲ್ತಾನರ ಆಳ್ವಿಕೆಯಲ್ಲಿ ಹಂಚಿ ಹೋಗಿತ್ತು. ಅಷ್ಟೇ ಅಲ್ಲ, ಉತ್ತರದಿಂದ ಮೊಘಲರ ದಾಳಿಯ ಭಯ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿತ್ತು. ಅಂದ್ರೆ ನೋಡಿ, ಒಂದು ಕಡೆ ಹೊರಗಿನವರ ಆಡಳಿತ, ಇನ್ನೊಂದು ಕಡೆ ತಮ್ಮದೇ ಆದ ಆಳ್ವಿಕೆ ಬೇಕು ಅನ್ನೋ ಸ್ವರಾಜ್ಯದ ಕನಸು. ಈ ಎರಡೂ ಶಕ್ತಿಗಳು ಸೇರಿ ಒಂದು ದೊಡ್ಡ ಬದಲಾವಣೆಗೆ ವೇದಿಕೆ ಸಿದ್ಧ ಮಾಡ್ತಿದ್ವು. ಇಂತಹ ಒಂದು ಜ್ವಲಂತ ಪರಿಸ್ಥಿತಿಯಲ್ಲೇ ಇತಿಹಾಸದ ದಿಕ್ಕನ್ನೇ ಬದಲಿಸೋಕೆ ಒಬ್ಬ ನಾಯಕ ಹುಟ್ಟುಬರ್ತಾರೆ. ಅವರೇ ಛತ್ರಪತಿ ಶಿವಾಜಿ ಮಹಾರಾಜ. ಆ ಸ್ವರಾಜ್ಯ ಅನ್ನೋ ಕನಸಿತ್ತಲ್ವಾ, ಅದಕ್ಕೊಂದು ಸ್ಪಷ್ಟ ರೂಪ ಕೊಟ್ಟು ಅದನ್ನ ವಾಸ್ತವವಾಗಿಸಿದ ಅದ್ಭುತ ನಾಯಕ, ದೂರದೃಷ್ಟಿಯ ವಾಸ್ತುಶಿಲ್ಪಿ ಛತ್ರಪತಿ ಶಿವಾಜಿ ಮಹಾರಾಜ. ಅವರ ಜೀವನ ಮತ್ತು ಅವರ ಸಾಧನೆಗಳೇ ಮರಾಠ ಸಾಮ್ರಾಜ್ಯದ ಗಟ್ಟಿ ಅಡಿಪಾಯ. ಶಿವಾಜಿಯವರ ಜೀವನದ ಪಯಣವೇ ಒಂದು ಮಹಾಕಾವ್ಯ ಎದ್ದಾಗೆ. ಒಬ್ಬ ಸ್ಥಾನೀಯ ನಾಯಕನ ಮಗನಾಗಿ ಶುರುಮಾಡಿ ಒಂದೊಂದೇ ಕೋಟೆಗಳನ್ನು ಗೆಲ್ಲುತ್ತಾ 1674ರಲ್ಲಿ ರಾಯಗಢದಲ್ಲಿ ಸಾರ್ವಭೌಮ ಛತ್ರಪತಿ ಆಗಿ ಪಟ್ಟಾಭಿಷೇಕ ಮಾಡಿಸಿಕೊಂಡ್ರು. ಅವರ ಪ್ರತಿಯೊಂದು ಹೆಜ್ಜೆಯೂ ಸ್ವರಾಜ್ಯ ಅನ್ನೋ ಒಂದೇ ಒಂದು ಗುರಿಯ ಕಡೆಗಿತ್ತು. ಹಾಗಾದ್ರೆ ಶಿವಾಜಿಯವರ ಯಶಸ್ಸಿನ ಸೀಕ್ರೆಟ್ ಏನಿತ್ತು? ಅದುವೇ ಗಾಣಿಮಿ ಕಾವ. ಇದು ಒಂದು ಅದ್ಭುತ ಯುದ್ಧತಂತ್ರ. ಅಂದ್ರೆ ಮಿಂಚಿನ ಹಾಗೆ ದಾಳಿ ಮಾಡಿ ಶತ್ರು ಏನಾಗ್ತಿದೆ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಮಾಯವಾಗೋದು. ತಮ್ಮ ಸಣ್ಣ ಸೈನ್ಯವನ್ನೇ ಬಳಸ್ಕೊಂಡು ಮೊಘಲರು ಮತ್ತು ಸುಲ್ತಾನರ ದೊಡ್ಡ ದೊಡ್ಡ ಸೈನ್ಯಗಳನ್ನ ಕಂಗೆಡಿಸಲು ಶಿವಾಜಿ ಈ ತಂತ್ರವನ್ನ ತುಂಬಾ ಪರಿಣಾಮಕಾರಿಯಾಗಿ ಬಳಸ್ಕೊಂಡ್ರು. ಇದು ಅವರ ಸೇನಾ ಚಾಣಾಕ್ಷತೆಗೆ ಒಂದು ದೊಡ್ಡ ಉದಾಹರಣೆ. ನೋಡಿ, ಶಿವಾಜಿ ಅಂದ್ರೆ ಬರೀ ಒಬ್ಬ ಯುದ್ಧವೀರ ಅಷ್ಟೇ ಅಲ್ಲ, ಅವರು ಒಬ್ಬ ಅದ್ಭುತ ಆಡಳಿತಗಾರ ಕೂಡ. ಅವರ ಅಷ್ಟಪ್ರಧಾನ ಮಂಡಳಿ ಅನ್ನೋ ವ್ಯವಸ್ಥೆ ಆ ಕಾಲಕ್ಕೆ ಅತ್ಯಂತ ಮುಂದುವರೆದ ಮತ್ತು ದಕ್ಷ ಆಡಳಿತ ವ್ಯವಸ್ಥೆ ಆಗಿತ್ತು. ಪ್ರತಿಯೊಂದು ಇಲಾಖೆಗೂ ಒಬ್ಬೊಬ್ಬ ಮಂತ್ರಿಯನ್ನ ನೇಮಿಸಿ ಆಡಳಿತವನ್ನು ಸುಲಭಗೊಳಿಸಿದ್ರು. ಇದು ಅವರ ಆಡಳಿತಾತ್ಮಕ ಪ್ರತಿಭೆಯನ್ನ ಎತ್ತಿ ತೋರಿಸುತ್ತೆ. ಶಿವಾಜಿ ಹಾಕಿಕೊಟ್ಟ ಆ ಭದ್ರ ಅಡಿಪಾಯದ ಮೇಲೆ ಮರಾಠ ಸಾಮ್ರಾಜ್ಯ ಒಂದು ಹೊಸ ಯುಗಕ್ಕೆ ಕಾಲಿಡುತ್ತೆ. ಅಧಿಕಾರದ ಕೇಂದ್ರ ರಾಜರಿಂದ ಪ್ರಧಾನಮಂತ್ರಿಗಳಾದ ಪೇಶ್ವೆಗಳಿಗೆ ವರ್ಗಾವಣೆಯಾಗುತ್ತೆ. ಇವರ ಕಾಲದಲ್ಲೇ ಮರಾಠರ ಧ್ವಜ ಭಾರತದ ಮೂಲೆ ಮೂಲೆಯಲ್ಲೂ ಹಾರಾಡೋಕೆ ಶುರುವಾಗುತ್ತೆ. ಹಾಗಾದ್ರೆ ಈ ಪೇಶ್ವಾ ಅಂದ್ರೆ ಯಾರು? ಅವರು ಮೂಲತಃ ಪ್ರಧಾನಮಂತ್ರಿಗಳು. ಆದರೆ ಸಮಯ ಕಳೆದಂತೆ ಈ ಹುದ್ದೆ ಎಷ್ಟು ಶಕ್ತಿಶಾಲಿ ಆಯಿತು ಅಂದ್ರೆ ರಾಜರಿಗಿಂತಲೂ ಹೆಚ್ಚು ಅಧಿಕಾರ ಇವರ ಕೈಗೆ ಬಂತು. ಪುಣೆ ಇವರ ರಾಜಧಾನಿಯಾಯಿತು. ಅಲ್ಲಿಂದಲೇ ಇಡೀ ಸಾಮ್ರಾಜ್ಯದ ಆಡಳಿತ ನಡೀತಿತ್ತು. ಬಾಳಾಜಿ ವಿಶ್ವನಾಥರಿಂದ ಶುರುವಾದ ಈ ಪೇಶ್ವೆಗಳ ಪರಂಪರೆ ಅದರಲ್ಲೂ 1ನೇ ಬಾಜಿರಾವ್ ಅವರಂತಹ ದಿಟ್ಟ ಸೇನಾಪತಿಗಳ ನಾಯಕತ್ವದಲ್ಲಿ ಮುಂದುವರಿಯಿತು. ಇವರ ಕಾಲದಲ್ಲಿ ಮರಾಠ ಸೇನೆಯ ಕುದುರೆಗಳು ನರ್ಮದಾ ನದಿಯನ್ನ ದಾಟಿ ಉತ್ತರ ಭಾರತದತ್ತ ಮುನ್ನುಗ್ಗಿದವು. ಸಾಮ್ರಾಜ್ಯದ ಗಡಿಗಳು ಹಿಂದೆಂದೂ ಕಾಣದ ಮಟ್ಟಿಗೆ ವಿಸ್ತಾರವಾದವು. ಈ ಒಂದು ವಾಕ್ಯ ಕೇಳಿದರೆ ಸಾಕು ಮರಾಠರ ಶಕ್ತಿ ಎಷ್ಟಿತ್ತು ಅಂತ. ಕೇವಲ ಡೆಕ್ಕನ್ಗೆ ಸೀಮಿತವಾಗಿದ್ದ ಒಂದು ರಾಜ್ಯ ಪೇಶ್ವೆಗಳ ಕಾಲದಲ್ಲಿ ದಕ್ಷಿಣದಲ್ಲಿ ತಮಿಳುನಾಡಿನಿಂದ ಹಿಡಿದು ಉತ್ತರದಲ್ಲಿ ದೆಹಲಿಯವರೆಗೂ ತನ್ನ ಹಿಡಿತ ಸಾಧಿಸಿತ್ತು. ಇದು ಅವರ ರಾಜಕೀಯ ಮತ್ತು ಮಿಲಿಟರಿ ಶಕ್ತಿಯ ಉಚ್ಚ ಘಟಮ ಅಂತಾನೆ ಹೇಳ್ಬೋದು. ಆದರೆ ಇತಿಹಾಸದಲ್ಲಿ ಪ್ರತಿಯೊಂದು ಏಳಿಗೆಗೂ ಒಂದು ಇಳಿಕೆ ಇರುತ್ತಲ್ವಾ? ಮರಾಠರ ಈ ಅಜೇಯ ಓಟಕ್ಕೆ ಬ್ರೇಕ್ ಹಾಕಿದ ಮತ್ತು ಅವರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಆ ಒಂದು ದುರಂತ ಘಟನೆಯೇ 3ನೇ ಪಾನಿಪತ್ ಕದನ. 1761ರಲ್ಲಿ ಉತ್ತರ ಭಾರತದ ನಿಯಂತ್ರಣಕ್ಕಾಗಿ ಒಂದು ಕಡೆ ಮರಾಠರು, ಇನ್ನೊಂದು ಕಡೆ ಅಫ್ಘಾನಿಸ್ತಾನದ ದೊರೆ ಅಹ್ಮದ್ ಶಾ ದುರಾನಿ, ಇವರಿಬ್ಬರ ನಡುವೆ ಈ ಭೀಕರ ಯುದ್ಧ ನಡೆಯಿತು. ಇದು ಕೇವಲ ಒಂದು ಯುದ್ಧವಾಗಿರಲಿಲ್ಲ, ಇದು ಭಾರತದ ಭವಿಷ್ಯವನ್ನೇ ನಿರ್ಧರಿಸುವ ಒಂದು ಮಹಾಸಂಗ್ರಾಮವಾಗಿತ್ತು. ಆ ಯುದ್ಧದ ಪರಿಣಾಮ ಅಕ್ಷರಶಃ ವಿನಾಶಕಾರಿ. ಒಂದೇ ಒಂದು ದಿನದಲ್ಲಿ 1,00,000ಕ್ಕೂ ಹೆಚ್ಚು ಮರಾಠ ಸೈನಿಕರು ಮತ್ತು ಅವರ ಜೊತೆಗಿದ್ದ ಸಾಮಾನ್ಯ ಜನರು ಪಾನಿಪತ್ನ ರಣರಂಗದಲ್ಲಿ ಪ್ರಾಣ ಕಳ್ಕೊಂಡ್ರು. ಇದು ಕೇವಲ ಒಂದು ಸೋಲಾಗಿರಲಿಲ್ಲ, ಇದು ಮರಾಠ ಶಕ್ತಿಯ ಬೆನ್ನೆಲುಬನ್ನೇ ಮುರಿದುಹಾಕಿದ
ಒಂದು ಘೋರ ದುರಂತ. ಪಾನಿಪತ್ನಲ್ಲಿ ಆದ ಸೋಲು ಬರೀ ಸೈನಿಕರ ನಷ್ಟ ಆಗಿರಲಿಲ್ಲ, ಅದು ಮರಾಠರ ಆತ್ಮವಿಶ್ವಾಸ ಮತ್ತು ನಾಯಕತ್ವಕ್ಕೆ ಬಿದ್ದ ದೊಡ್ಡ ಪೆಟ್ಟಾಗಿತ್ತು. ಈ ಸೋಲು ಮತ್ತು ತಮ್ಮಲ್ಲೇ ಉಂಟಾದ ಭಿನ್ನಾಭಿಪ್ರಾಯಗಳು ಸೃಷ್ಟಿಸಿದ ರಾಜಕೀಯ ಶೂನ್ಯವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಹಳ ಚಾಣಾಕ್ಷತನದಿಂದ ಬಳಸ್ಕೊಂಡಿತ್ತು. ಹೀಗೆ ಮರಾಠ ಸಾಮ್ರಾಜ್ಯದ ಪತನ ಅನ್ನೋದು ಒಂದೇ ದಿನದಲ್ಲಾಗಿದ್ದಲ್ಲ, ಅದೊಂದು ಸರಪಳಿಯ ಹಾಗೆ. ಮೊದಲು ಪಾನಿಪತ್ನಲ್ಲಾದ ಆ ದೊಡ್ಡ ಸೋಲು, ಆಮೇಲೆ ಅಧಿಕಾರ ಕಾಡಿ ತಮ್ಮಲ್ಲೇ ಕಿತ್ತಾಡಿಕೊಂಡ ಮರಾಠ ಸರ್ದಾರರು, ಈ ಬಿರುಕನ್ನ ಬಳಸ್ಕೊಂಡ ಬ್ರಿಟಿಷರ ಒಡೆದು ಆಳುವ ನೀತಿ, ಮತ್ತು ಕೊನೆಯದಾಗಿ 3 ಆಂಗ್ಲೋ ಮರಾಠ ಯುದ್ಧಗಳು. ಇವೆಲ್ಲವೂ ಸೇರಿ ಒಂದು ದೊಡ್ಡ ಸಾಮ್ರಾಜ್ಯದ ಅಂತ್ಯಕ್ಕೆ ಕಾರಣವಾದವು. ಕೊನೆಗೆ 1818ರಲ್ಲಿ ಸುಮಾರು 1.5 ಶತಮಾನಗಳ ಕಾಲ ಭಾರತದ ರಾಜಕೀಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಆ ಮಹಾನ್ ಸಾಮ್ರಾಜ್ಯ ಅಧಿಕೃತವಾಗಿ ಅಂತ್ಯಗೊಂಡಿತು. ಸರಿ, ಸಾಮ್ರಾಜ್ಯ ಪತನಗೊಂಡಿರಬಹುದು, ಆದರೆ ಮರಾಠರ ಇತಿಹಾಸ ಮತ್ತು ಪರಂಪರೆ ಭಾರತದ ಮೇಲೆ ಆಳವಾದ ಪ್ರಭಾವ ಬೀರಿದೆ. ಅವರ ಕೊಡುಗೆಗಳು ಇವತ್ತಿಗೂ ತುಂಬಾನೇ ಮುಖ್ಯ. ಹಾಗಾದ್ರೆ ಮರಾಠರ ಶಾಶ್ವತ ಕೊಡುಗೆ ಏನು? ಅವರು ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಒಂದು ಮುಖ್ಯ ಕಾರಣರಾದರು. ಸ್ವರಾಜ್ಯ ಅನ್ನೋ ಕಲ್ಪನೆಗೆ ಶಕ್ತಿ ತುಂಬಿ ಮುಂದಿನ ಪೀಳಿಗೆಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ದೊಡ್ಡ ಸ್ಫೂರ್ತಿಯಾದರು. ಅವರ ಆಡಳಿತ, ಅವರ ಯುದ್ಧ ತಂತ್ರಗಳು ಮತ್ತು ಅವರು ಕಟ್ಟಿದ ಕೋಟೆಗಳು ಇವೆಲ್ಲವೂ ಇವತ್ತಿಗೂ ನಮ್ಮನ್ನು ಬೆರಗುಗೊಳಿಸುತ್ತವೆ. ಅಂತಿಮವಾಗಿ ಮರಾಠರ ಈ ಕಥೆ ಕೇವಲ ಇತಿಹಾಸವಲ್ಲ, ಒಂದು ಗುಂಪಿನ ಏಕತೆ ಅವರನ್ನು ಹೇಗೆ ಉತ್ತುಂಗಕ್ಕೆ ಏರಿಸಬಲ್ಲದು ಮತ್ತು ಅದೇ ಗುಂಪಿನಲ್ಲಿನ ಆಂತರಿಕ ಕಲಹಗಳು ಹೇಗೆ ಪತನಕ್ಕೆ ದಾರಿ ಮಾಡಿಕೊಡಬಲ್ಲವು ಅನ್ನೋದಕ್ಕೆ ಇದೊಂದು ದೊಡ್ಡ ಪಾಠ. ಮಹತ್ವಾಕಾಂಕ್ಷೆ, ಏಕತೆ ಮತ್ತು ಅಧಿಕಾರದ ನಡುವಿನ ಆ ಸೂಕ್ಷ್ಮ ಸಮತೋಲನದ ಬಗ್ಗೆ ಈ ಐತಿಹಾಸಿಕ ನಿರೂಪಣೆಯಿಂದ ಕಲಿಯುವುದು ನಿಜಕ್ಕೂ ಬಹಳಷ್ಟಿದೆ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.